ಬರೀಪ ನಮ್ ಕರ್ನಾಟಕ ಮಂದಿ. ನಾನು ಹುಬ್ಬಳ್ಳಿ ಸಿದ್ಧಾರೂಢ ಮಠ ಸಂಪೂರ್ಣ ಕಥೆಯನ್ನು ಆರಂಭದಿಂದ ಅಂತ್ಯದವರೆಗೆ, ಇನ್ಸಿಡೆಂಟ್ಸ್, ಜನಪ್ರಿಯ ಘಟನೆಗಳು, ಶಿಷ್ಯರ ಪಾತ್ರ ಮತ್ತು ಇಂದಿನ ಬೆಳವಣಿಗೆಗಳೊಂದಿಗೆ ಹೇಳುತ್ತೇನೆ. ಹುಬ್ಬಳ್ಳಿ ಸಿದ್ಧಾರೂಢ ಮಠ ಸಂಪೂರ್ಣ ಕಥೆ. 1. ಸಿದ್ಧಾರೂಢ ಬಾಲ್ಯ ಮತ್ತು ವೈರಾಗ್ಯೋದಯ. 1836ರಲ್ಲಿ ಹಾವೇರಿ ಜಿಲ್ಲೆಯ ಬಡವಸಿಂಹನಹಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಜನನ ಸಮಯದಲ್ಲೇ ಅವರಲ್ಲಿ ಒಂದು ವಿಶೇಷ ಶಾಂತಿ ಮತ್ತು ಆಧ್ಯಾತ್ಮಿಕ ಆಕರ್ಷಣೆ ಕಂಡುಬಂತು. ಬಾಲ್ಯದಲ್ಲೇ ಅವರು ಶಾಸ್ತ್ರ, ವೇದ, ಭಜನೆಗಳಲ್ಲಿ ಆಸಕ್ತಿ ತೋರಿದರು. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಜಗತ್ತಿನ ಬಾಂಧವ್ಯಗಳು ತಾತ್ಕಾಲಿಕವೆಂದು ಅರಿತು ಮನೆ ಬಿಟ್ಟು ಸನ್ಯಾಸ ಸ್ವೀಕರಿಸಿದರು. 2. ಸಿದ್ಧಾರೂಢ ಆಧ್ಯಾತ್ಮಿಕ ಯಾತ್ರೆ. ಭಾರತದೆಲ್ಲೆಡೆ ತೀರ್ಥಯಾತ್ರೆ ಮಾಡಿದರು. ಕಾಶಿ, ಗಯಾ, ಪುರಿ, ಗಂಗಾ ತೀರ, ರಾಮೇಶ್ವರಂ. ಪ್ರತಿಯೊಬ್ಬರಿಗೂ ಮಾನವ ಸೇವೆಯೇ ದೇವರ ಸೇವೆ ಎಂಬ ಸಂದೇಶ ಹರಡಿದರು. ಎಲ್ಲೆಡೆ ಜಾತಿ, ಧರ್ಮ, ಭಾಷೆ ಎಂಬ ಭೇದಗಳನ್ನು ತಳ್ಳಿ ಸಮಾನತೆಯ ಸಂದೇಶ ನೀಡಿದರು. 3. ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದ ಸ್ಥಾಪನೆ. ಯಾತ್ರೆ ವೇಳೆ ಹುಬ್ಬಳ್ಳಿಗೆ ಬಂದು ಅಲ್ಲಿ ನೆಲೆಸಿದರು. ಅವರ ಸುತ್ತ ಶಿಷ್ಯರು, ಭಕ್ತರು ಸೇರುತ್ತಾ ಒಂದು ಆಶ್ರಮ, ಮಠ ರೂಪುಗೊಂಡಿತು. ಮಠದಲ್ಲಿ ಭಕ್ತರಿಗೆ ಅನ್ನಸಂತರ್ಪಣೆ ಪ್ರಾರಂಭಿಸಿದರು. ಯಾರೇ ಬಂದರೂ ಹಸಿದ ಹೊಟ್ಟೆಗೆ ಊಟ. ಮಠವು ನಿಧಾನವಾಗಿ ಧ್ಯಾನ, ಸೇವೆ, ಶಿಕ್ಷಣ ಕೇಂದ್ರವಾಯಿತು. ಇಲ್ಲಿ ಸಿದ್ಧಾರೂಢರ ಅಂಗಾರವಿದೆ. ಇದು ಹೆಚ್ಚು ಪವರ್ಫುಲ್ ಅಂಗಾರವಾಗಿದೆ. ಯಾರಿಗಾದರೂ ಮೈಕೈ ನೋವು ಅಂತ ಏನೇ ಬಂದರೂ ಈ ಅಂಗಾರ ಹಚ್ಚಿದರೆ ಅವರ ನೋವು ಮಾಯವಾಗಿ ಬಿಡುತ್ತದೆ. ಮತ್ತು ಇಲ್ಲಿ ಯಾರಾದರೂ ಮೂಕರಿದ್ದರೆ ಅಂಗಾರವನ್ನು ಅವರ ಬಾಯಿಗೆ ಹಚ್ಚಿದರೆ ಮುಖರಿಂದ ಮುಕ್ತಿ ಹೊಂದಿದರು ಎಂಬ ಹಿಸ್ಟರಿ ಇದೆ. 4. ಅನ್ನದಾನದ ಅದ್ಭುತ. ಒಂದು ಪ್ರಸಿದ್ಧ ಕತೆ ಇದೆ. ಒಂದು ದಿನ ಬಹಳಷ್ಟು ಭಕ್ತರು ಬಂದರು. ಅನ್ನ ಕಡಿಮೆ ಇತ್ತು. ಸ್ವಾಮಿಗಳು ದೈವಭಕ್ತಿಯಿಂದ ಊಟ ಬಡಿಸಿ ಎಂದರು. ಅಚ್ಚರಿಯಾಗಿ ಅಕ್ಕಿ ಮುಗಿಯದೆ ಎಲ್ಲರಿಗೂ ಊಟ ಸಾಕಾಯಿತು. ಇದು ಅವರ ಸೇವಾ ಶಕ್ತಿ ಮತ್ತು ಭಕ್ತಿಯ ಪ್ರತೀಕವಾಗಿ ಭಕ್ತರು ನೋಡಿದರು. 5. ಗುರುಬಸವಾನಂದ ಸ್ವಾಮಿಗಳ ಪಾತ್ರ. ಸಿದ್ಧಾರೂಢ ಸ್ವಾಮಿಗಳ ಶ್ರೇಷ್ಠ ಶಿಷ್ಯರಲ್ಲಿ ಗುರುಬಸವಾನಂದ ಸ್ವಾಮಿಗಳು ಪ್ರಮುಖರು. ಗುರುಗಳ ತತ್ವಗಳನ್ನು ಮುಂದುವರಿಸಿ ಮಠದ ಸೇವೆಯನ್ನು ವಿಸ್ತರಿಸಿದರು. ಇಂದಿಗೂ ಮಠದ ಪೀಠಾಧಿಪತಿಗಳು ಈ ಪರಂಪರೆಯನ್ನು ಸಾಗಿಸುತ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷವಿದೆ. ಇಲ್ಲಿ ಆರುಡ ಜ್ಯೋತಿ ಎನ್ನುವ ಒಂದು ದೀಪವಿದೆ. ಆ ದೀಪ ಎಷ್ಟೇ ಮಳೆ ಗಾಳಿ ಏನೇ ಬರಲಿ ಇದುವರೆಗೂ ಅದು ಹಾರಿಲ್ಲ. ಅಡ್ಡಗೆರೆ ಅಡ್ಡಗೆರೆ ಅಡ್ಡಗೆರೆ. 6. ಸಿದ್ಧಾರೂಢ ಸ್ವಾಮಿಗಳ ಅಂತಿಮ ದಿನಗಳು. ವಯಸ್ಸಾದರೂ ಅವರು ತಮ್ಮ ಸೇವೆಯನ್ನು ನಿಲ್ಲಿಸಲಿಲ್ಲ. ಒಂದು ದಿನ, ನನ್ನ ದೇಹ ಇಲ್ಲದೆ ನನ್ನ ತತ್ವ ಜೀವಂತ ಇರಲಿ ಎಂದು ಹೇಳಿ ಶಿಷ್ಯರ ಮುಂದೆ ಶಾಂತಿಯುತವಾಗಿ ಮಹಾಸಮಾಧಿ ಹೊಂದಿದರು. ಅವರ ಸಮಾಧಿ ಮಠದೊಳಗೆ ಇದೆ. ಭಕ್ತರು ಅದನ್ನು ಪವಿತ್ರ ಕ್ಷೇತ್ರವಾಗಿ ಪೂಜಿಸುತ್ತಾರೆ. 7. ಇಂದಿನ ಮಠ. ಪ್ರತಿದಿನ ಸಾವಿರಾರು ಜನರಿಗೆ ಅನ್ನಸಂತರ್ಪಣೆ. ಬಡ ಮಕ್ಕಳಿಗೆ ಶಿಕ್ಷಣ, ರೋಗಿಗಳಿಗೆ ನೆರವು, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು. ಇಲ್ಲಿ ಒಂದು ವಿಶೇಷ ತಂಬೂರಿ ಇದೆ. ಆ ತಂಬೂರಿಯನ್ನು ಇದುವರೆಗೂ ನೆಲಕ್ಕೆ ಮುಟ್ಟಿಸದಂತೆ ಹೊತ್ತಿಕೊಂಡು ಇದ್ದಾರೆ. ಸಿದ್ಧಾರೂಢ ಜಯಂತಿ, ಭಾರೀ ಭಕ್ತಿ ಸಂಭ್ರಮ, ಪೂಜೆ, ಧಾರ್ಮಿಕ ಉಪನ್ಯಾಸ, ಅನ್ನದಾನ. ಇವಾಗ ಶ್ರಾವಣ ಮಾಸವಿದೆ. ಇವಾಗಂತೂ ಭಕ್ತರು ಸಾವಿರಾರು ಲಕ್ಷಗಂಟಲೆ ಬರುತ್ತಾರೆ. ಈ ಶ್ರಾವಣ ಮಾಸವು ಜಾತ್ರೆಯಂತೆ ನಡೆಯುತ್ತದೆ. ಇಡೀ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬರುವುದು. ಹಾಗೆ ನೀವು ಕೂಡ ಒಮ್ಮೆ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಒಂದು ಸಾರಿ ಭೇಟಿ ಕೊಡಿ. ಅಲ್ಲಿಯ ಸ್ಥಿತಿಯನ್ನು ಕಂಡು ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.